ಇನ್ನು ಒಂದು ಆಘಾತಕಾರಿ ಸಂಗತಿ, ಕೆಆರ್ಎಸ್ನ ತಡೆಗೋಡೆಯೊಂದು ಕುಸಿದು ಬಿದ್ದಿದೆ ಅನ್ನುವಂಥದ್ದು. ಕೆಆರ್ಎಸ್ ಡ್ಯಾಮ್ ಮುಂಭಾಗದ ತಡೆಗೋಡೆ ಕಳೆದ ಬಾರಿನೂ ಒಂದು ಪ್ರಕರಣ ಇದೇ ರೀತಿಯಾಗಿತ್ತು. ನೀರಿನ ರಭಸಕ್ಕೆ ತಡೆಗೋಡೆ ಕೊಚ್ಚಿಕೊಂಡು ಹೋಗಿದೆ. ನೀರು ಬಿಡುಗಡೆ ಸಂದರ್ಭದಲ್ಲಿ ಗೋಡೆ ಕುಸಿತ ಕಂಡಿದೆ. ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅನ್ನುವಂಥ ಮಾತು. ಡ್ಯಾಮ್ ಮುಂಭಾಗದಲ್ಲಿರುವಂಥ ತಡೆಗೋಡೆ ತೋಟಕ್ಕೆ ತೊಂದರೆ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ತಡೆಗೋಡೆಯನ್ನು ಕಟ್ಟಲಾಗಿತ್ತು. ಆ ತಡೆಗೋಡೆ ಕೊಚ್ಚಿಕೊಂಡು ಹೋಗಿದೆ. ಕೆಆರ್ಎಸ್ ಡ್ಯಾಮ್ ಮುಂಭಾಗದ ತಡೆಗೋಡೆ. ಎಸ್ ನೋಡಿ, ಇದು ಈ ತಡೆಗೋಡೆಯೇ ಕುಸಿದು ಬಿದ್ದಿದೆ. ಜೊತೆಗೆ ಈ ಕಡೆ ನೋಡ್ತಾ ಇದ್ದೀವಿ, ಪಕ್ಕದಲ್ಲೊಂದಿಷ್ಟು ಬಿರುಕು ಕೂಡ ಬಿಟ್ಟಿದೆ ಗೋಡೆ. ಆ ಕಡೆ ಈ ಕಡೆ ನೀರು ನುಗ್ಗಬಾರದು ಅಂತ ಕಟ್ಟಿರುವಂಥ ತಡೆಗೋಡೆ, ಆ ತಡೆಗೋಡೆಯೇ ಕುಸಿದು ಬಿದ್ದಿದೆ. ನೋಡಿ, ಈ ಮಳೆಗಾಲ ಬರೋದಕ್ಕಿಂತ ಮೊದಲು ಒಂದಷ್ಟು ಏನಾದರೂ ಪರೀಕ್ಷೆಗಳು ಆಗಿರಲಿಲ್ವಾ, ಏನು ಎತ್ತ, ಇವೆಲ್ಲ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಇದೆ. ಜೊತೆಗೆ ಈ ಬಿದ್ದಿರುವಂಥ ಗೋಡೆ ಇದೆ, ಆ ಗೋಡೆ ಪಕ್ಕದ ಭಾಗ ನೋಡಿ ಬಿರುಕು ಬಿಟ್ಟಿದೆ ಗೋಡೆ. ಇನ್ನೂ ಕೂಡ ಅವಾಂತರಗಳಾದರೆ ಆಶ್ಚರ್ಯ ಇಲ್ಲ. ಸದ್ಯಕ್ಕಂತೂ ರಿಪೇರಿ ಮಾಡೋಕ್ಕಾಗಲ್ಲ ಇದನ್ನು.